ಹಾಂ ಎಲ್ಲ ಬಟ್ಟೆ ತುಂಬಿಟ್ಕೊಂಡೇನಿ. ನಾನು ಬಂಗಾರ ಏನು ಮದುವೆಗೆಲ್ಲ ಮಾಡಿಸಿದ್ರಲ್ಲ ಅದು ನಮ್ಮ ಅತ್ತೆ ಮನೆಗೆ ಹೋದಾಗ ಕೊಟ್ಟಿದ್ದ ಬಂಗಾರನೂ ಇಟ್ಕೊಂಡೇನಿ. ರೊಕ್ಕನೂ ಇಟ್ಕೊಂಡೇನಿ. ರೊಕ್ಕನ ಅಷ್ಟು ತೀರ ಏನು ಭಾಳಿಲ್ಲ. ನಮ್ಮ ಅತ್ತೆ ಮನೆಗೆ ಹೋದಾಗ ಒಂದು ಸ್ವಲ್ಪ ರೊಕ್ಕ ಇತ್ತಲ್ಲೇ ಇಟ್ಕೊಂಡೇನಿ. ತಲೆ ಕೆಡಿಸ್ಕೋಬೇಡ್ರಿ, ಐತಿ ಹಂಗೊಂದು 10 ತೊಲಿ ಬಂಗಾರ ತೊಗೊಂಡೇನಿ. ಯಾಕಂದ್ರೆ ನನ್ನ ಮದುವೆ ಮಾಡಿಸಿದ್ವು. ನಮ್ಮ ಅತ್ತಿನಿ ಒಂದು 6 ತೊಲಿ ನೆಕ್ಲೆಸ್ ಕೊಟ್ಟಿದ್ಲು ಅದು. ಆಮೇಲೆ ಒಂದು ಸ್ವಲ್ಪ ಕ್ಯಾಶ್ ಇತ್ತು ಕೈಯಾಗ ಅದು. ಅಲ್ಲಿ ನಮ್ಮ ಅತ್ತೆ ಮನೆಗೆ ಹೋದಾಗ ನನ್ನ ಗಂಡನ ಮನೆಗೆ ಒಂದು ಸ್ವಲ್ಪ ಇದ್ದಿದ್ದು ರೊಕ್ಕನ ಅವ್ರಿಗೆ ಗೊತ್ತಾಗ್ಲಾರ್ದು ತೊಗೊಂಡು ಬಂದೀನಿ. ಸ್ವಲ್ಪ ಗೊತ್ತಾಗಲ್ಲ, ಅಯ್ಯೋ ಎಲ್ಲಿ ಗೊತ್ತಾಗಬೇಕು. ಆಮೇಲೆ ಅಲ್ಲಿ ಕಿವ್ಯಾನು 3-4 ಜೊತೆ ಅದಾವೆ. ಒಟ್ಟು ಅದಾವೆ ತಗೋರಿ, ಎಲ್ಲ ಲೆಕ್ಕ ಹಾಕ್ಲೆ ನಮ್ಮವಂದ. ಅದೆಲ್ಲ ಯಾಕ್ರಿ? ಹಂಗಲ್ಲ, ಈಗ ನಾವು ಹೊಸ್ದಾಗಿ ಜೀವನ ಕಟ್ಕೊಳ್ಳೋರು, ಒಂದು ಊರಿಗೆ ಹೋಗಿ ಒಂದಿರೋ ಊರಾಗಿರೋದಂದ್ರೆ ಕೈಯಾಗ ಸ್ವಲ್ಪ ದುಡ್ಡು ಬೇಡನ. ನಾನು ಹಂಗೆ ಒಂದು ಸ್ವಲ್ಪ ರೊಕ್ಕ ತೊಗೊಂಡೇನಿ. ನನ್ನ ಹತ್ರ ಅಷ್ಟೊಂದು ಪೂರ ಈಗ ಸದ್ಯಕ್ಕಿಲ್ಲ. ಅದಕ್ಕೆ ಈಗ ಸದ್ಯಕ್ಕೆ ಯಾವ್ಯಾವ ಬಂಗಾರ ಅದಾವೆ, ಎಷ್ಟು ರೊಕ್ಕ ಐತಿ ಎಲ್ಲ ತೊಗೊಂಡು ಬಾ ನೀನು. ಏನು ಅವನ್ನೆಲ್ಲ ಏನು ಮಾಡೋಣ, ಈಗ ಸದ್ಯ ಸೆಟ್ಲ್ ಆಗೋಣಂತೆ, ಒಂದು ಬಿಸ್ನೆಸ್ ಮಾಡೋ ಮಟ, ಇಲ್ಲೊಂದು ಜೀವನ ಕಟ್ಕೊಳ್ಳೋ ಮಟ. ಆಮೇಲೆ ಎಲ್ಲ ಒಂದೊಂದೇ ಮಾಡಿಸ್ಕೊಡ್ತೀನಿ ನಾ ದುಡ್ದು. ಸರಿ, ನೀವು ಮತ್ತಿಷ್ಟು ಹೇಳ್ತಾ ಇದ್ದೀರಿ. ಸರಿ ಆಯ್ತು, ತೊಗೊಂಬರ್ತೀನಿ. ನಮ್ಮ ಒಂದು ಪತ್ಕದ ಸರ ಐತಿ, ಅವಲಕ್ಕಿ ಸರ ಐತಿ, ಒಂದು ಜೊತೆ ಬೆಂಡಲ್ಲಿ ಜುಮ್ಕಿ ಐತಿ, ಕೈಯಾಗ ಒಂದು ಜೊತೆ ಬಳಿ ಐತಿ. ಡೀಲ ತೊಗೊಂಡು ಬರ್ಬೋದು. ತೊಗೊಂಬರ್ತೀನಿ. ನೀವೇನು ತಲೆ ಕೆಡಿಸ್ಕೋಬೇಡ್ರಿ. ಐ ಲವ್ ಯು. ಹಾಂ ಐ ಲವ್ ಯು. ಅದನ್ನೆಲ್ಲ ತೊಗೊಂಡು ರಾತ್ರಿ 10 ಗಂಟೆ ಅಷ್ಟೊತ್ತಿಗೆ ಕಾರ್ ತೊಗೊಂಡು ಬರ್ತೀನಿ. ನಿಮ್ಮ ಮನೆ ಹಿತ್ಲ ಕಡೆನೆ ಸೀದಾ ಬ್ಯಾಗ್ ಎಲ್ಲ ಮುಚ್ಚಿಡು. ಈಗ ಮತ್ತು ಕಾಣಂಗೆ ಟಿಕಿಟಿ ನಾನು 10 ಗಂಟೆ ಅಷ್ಟೊತ್ತಿಗೆ ಕಾರ್ ತೊಗೊಂಬರ್ತೀನಿ. ಬಂದ್ಪಟ್ಟಂತ 10 ಗಂಟೆಗೆ ಸರಿ ಆಯ್ತು. ಇಲ್ಲ, ಈಗ ಟೈಮ್ 9 ಗಂಟೆ ಆಗೈತಿ. ಇನ್ನೊಂದು ತಾಸು ಹೆಂಗಾರ ಮಾಡಿ ನಮ್ಮ ಊಟ ಮಾಡೋಣಕತ್ತಾಳ, ಊಟ ಮಾಡ್ತೀನಿ. ಊಟ ಮಾಡಿ ಬರ್ತೀನಿ. ನಿಮ್ಗೇನ್ರ ತರ್ಬೇಕಾ? ಬೇಡ, ನಾ ಊಟ ಮಾಡ್ಕೊಂಡೆ ರೆಡಿಯಾಗಿ ನಿಂತಿರ್ತೀನಿ. ನೀ ಬರೀ ಊಟ ಮಾಡಿ ಗಾಡಿ ಹತ್ತು. ಸರಿ, ಬಾಯ್. ನಾ ಇಬ್ಬರು ಮದುವೆ ಮಾಡ್ಕೊಂಡ್ಮೇಲೆ ಅಲ್ಲಿ ಹೋಗ್ತೇವಲ್ಲ, ಜೀವನ ಎಷ್ಟು ಚಂದ ಇರ್ಬೋದಲ್ಲ ರೀ. ಅಲ್ಲಿ ಹೋದ್ಮೇಲೆ ಮದುವೆ ಮಾಡ್ಕೊಂಡು ದುಡಿದು ಹಿಂಗಾರ ಮಾಡಿ ಚಲೋ ಹೊತ್ತಂಗೆ ಸಂಸಾರ ಮಾಡಿ ಒಂದು ಕೈಯಾಗ ಒಂದು ಪಾಪು ಅಂತ ಆತಂದ್ರೆ ವಾಪಸ್ ನಾವು ನಮ್ಮ ಅಪ್ಪ ನಮ್ಮವ್ನ ನೋಡಕ್ಕೆ ಬರನ್ರಿ. ಏನು ಅವಾಗ ಅವ್ರು ಸುಮ್ಮನೆ ಅಕ್ಕಾರ, ಏನೂ ಅನ್ನಲ್ಲ. ಯಾಕಂದರೆ ಎಲ್ಲಾರನ್ನೂ ಬಿಟ್ಟಲ್ಲಿ ಇರೋಕೆ ಆಗ್ಬೇಕಲ್ಲ. ನೀವು ಹೇಳಿದ್ದಕ್ಕೆ ನನಗೆಲ್ಲ ಬಿಟ್ಕೊಟ್ಟು ಓಡಿ ಬಂದೀನಿ. ಸಣ್ಣ ವಿಷಯನೇ ದೊಡ್ಡದು ಮಾಡ್ಕೊಂಡು ಬಂದೀನಿ, ಗೊತ್ತನ? ಇಲ್ಲ ನೋಡ್ತಿರ್ಬೇಕಾರೆ ಇಲ್ಲಿ ನಾವಿಬ್ರು ಬಂದು ಒಂದೇ ವರ್ಷದಾಗ ಎಲ್ಲ ಮಗು ಅಕ್ಕೇತೆ ಬಿಡ್ತೈತೆ. ನಂಗೆ ಗೊತ್ತಿಲ್ಲ, ಯಾಕಂದ್ರೆ ದೇವ್ರ ಕೈಯಾಗಿದ್ದಿತ್ತಲ್ಲ. ಅದಕ್ಕೆ ಇಬ್ಬರು ಏನು ಮಾಡೋಣ, ಒಳ್ಳೆ ಇಲ್ಲೊಂದು ಕೆಲಸ ಐತಿ, ಅದ್ರ ಬಗ್ಗೆನೂ ಬಿಸ್ನೆಸ್ಸಿಗೆ ನಾನು ನಮ್ಮ ಪಾರ್ಟ್ನರ್ ಇಬ್ಬರು ಸೇರಿ ಮಾಡ್ಬೇಕಂತಿದ್ದೀವಿ. ಎಲ್ಲ ಮಾಡಿ ದುಡ್ಡು ಹಾಕಿ ಏನು ಜಾಸ್ತಿ ಶ್ರೀಮಂತರಾಗಿ ಬೆಳೆದ ಆಮೇಲೆ ನೋಡ್ಕೊಂಡು ನಮ್ಮದೇ ಕಾರ್ನಾಗ ಜುಮ್ ಅಂತ ಬರೋಣಂತೆ. ಹೌದಾ? ರಾಣಿಗತೆ ನೋಡ್ಕೊತೀನಿ. ಹೌದಾ, ಸರಿ ಬಾಯ್. ಹಬ್ಬ ಬ್ಯಾಗೆಲ್ಲ ರೆಡಿ ಐತಿ. ಇದನ್ನು ಮಂಚದ ಬುಡ್ದಾಗ ತೆಗೆದಿಡ್ತೀನಿ, ಇಲ್ಲೇ ಇರಲಿ. ಫಸ್ಟ್ ಊಟ ಮಾಡ್ಕೊಂಬಂದು ತಯಾರಾಕ್ತೀನಿ. ಏನಿದೆ, ಏನು ಮಾಡಕ್ಕೆ ಹೊಂಟಿ ನೀನು? ನಿನ್ನ ಬುಟ್ಲೆ ಹೊಡಿಬೇಕು. ನೀನು ಹಂಗೆ ಹೊಡಿಬಾರ್ದು. ನಿನ್ನ ಹೊಟ್ಟಿಗೆ ಅನ್ನ ತಿಂತೀಯ, ಸಗಣಿ ತಿಂತೀಯ, ನಿನಗೆ ಅಷ್ಟು ಗೊತ್ತಾಗಲ್ಲ ನಿನಗೆ? ಏನು ಮಾಡಕತ್ತೀಯ ನೀನು? ಮದುವೆ ಆಗೈತೆ ಅನ್ನೋದು ಮರ್ತಾ ಬಿಟ್ಟಿಯ ಹೆಂಗೆ? ಮರ್ತಿಲ್ಲ ಅಕ್ಕ, ನೀ ನಂಬಲ್ಲ. ನಾನು ನಿಜವಾಗ್ಲೂ ಎಷ್ಟು ಸಫರ್ ಮಾಡತ್ತೇನೆ ಗೊತ್ತನ? ನಿನ್ನ ಮಾತು ಕೇಳಿ ಮದುವೆ ಮಾಡ್ಕೊಂಡು ಬಂದೆ ಆ ಮನೆಗೆ. ಏನು ಸುಖ ಐತೆ ಹೇಳು? ಏನು ಕಡಿಮೆ ಆಗಿರೋದು ನಿನಗೆ? ಏನೇ ಕಡಿಮೆ ಆಗೈತಿ? ಅಷ್ಟು ಒಳ್ಳೆ ಗಂಡ, ಅತ್ತಿ ಮಾವ. ಅತ್ತಿ ಮಾವ ಏನೋ ಒಳ್ಳೆಯವ್ರು ಗಂಡ ಅಲ್ಲ, ಆಕೆ ಅವ್ರಿಗೆ ನನ್ನ ಮೇಲೆ ಪ್ರೀತಿ ಇದ್ದಂಗೆ ಐತಕ್ಕ. ಏನೋ ಒಟ್ಟು ಗೊತ್ತಿಲ್ಲ, ನನ್ನ ಮೇಲೆ ಅಷ್ಟೇನು ಪ್ರೀತಿನೇ ಇಲ್ಲ ಅವರಿಗೆ. ಯಾರು ಹೇಳಿದ್ರು ನಿನಗೆ ನಿನ್ನ ಮೇಲೆ ಪ್ರೀತಿ ಇಲ್ಲ ಅಂತೇಳಿ? ಯಾರು ಹೇಳಿದ್ರು? ನೋಡು, ಜಗಳ ಮಾಡ್ಕೊಂಡು ನಾ ಬಂದೇನಿ 2 ದಿನ ಆತೀಗ. ಒಂದು ಈಟ್ರ ಬಾ ಅಂತ ಕರೆದಾರ, ಫೋನ್ ಮಾಡ್ಯಾರ. ತಪ್ಪಾತಂದ್ರ ನಿನ್ನ ಮನಸ್ಸಾಕ್ಷಿ ಕೇಳ್ಕೊ. ತಪ್ಪ ಅವ್ರದೈತೆ ನಿಂದೈತೆ ಅಂತ ನಿನಗ ಗೊತ್ತಾಕತಿ. ನಿನ್ನ ಅಲ್ಲಿ ಯಾಕೆ ಹಿಂಗೆ ಮಾಡಾಕತ್ತಿ? ಏನೋ ದೇವ್ರಿಗೆ ಗೊತ್ತವಾತದ. ಇಲ್ಲೋಡ, ನಿನ್ನ ಕೈಯಾರೆ ನಿನ್ನ ಜೀವನ ನೀ ಹಾಳು ಮಾಡ್ಕೊಳತ್ತಿ. ಇವೇನು ಹಲ್ಕಟ್ಬೇಡ. ಈಗ ಫೋನ್ ಹಚ್ಚಿದ್ನಲ್ಲ ನಿನಗೆ. ಹೌದು, ಬಂಗಾರ ಎಲ್ಲ ಅವನ ತೊಗೊಂಬ ಅನ್ನಕತ್ತಾನೆ, ನೀನೇ ಒಯ್ಯಾಕತ್ತಿ. ಅದು ಅಕ್ಕ, ಅವ್ರೇನು ಹೇಳಿಲ್ಲ, ನಾನೇ ತೊಗೊಂಡು ಹೊಂಟಿರೋದಂದ್ರೆ ಮತ್ತೆ ಅಲ್ಲ, ತಪ್ಪೇನೈತಿ ಹೇಳಿದ್ರಾಗ? ಒಂದು ಊರು ಬಿಟ್ಟು ಇನ್ನೊಂದು ಊರಿಗೆ ಹೋಗಿ ಜೀವನ ಕಟ್ಕೊಳ್ಳೋದಂದ್ರೆ ಹಂಗಾಕೈತನ? ಬರೀ ಪ್ರೀತಿ ಇದ್ರೆ ಜೀವನ ನಡ್ಸಕ್ಕಾಕೈತಿ? ಕೈಯಾಗ ಸ್ವಲ್ಪ ರೊಕ್ಕನೂ ಬೇಕಲ್ಲ. ಅದೇ ರೊಕ್ಕ ಅವನೇ ತರ್ಬೋದಿತ್ತಲ್ಲ, ನಿನಗೆ ಯಾಕೆ ತಗೊಂಬ ಅಂದ? ಅಲ್ಲ, ಅವ ಸುದ್ದುಳವಂತ ಮಾಡಿಯ, ಭಾಳ ನಾಲಾಯಕದನವ. ಅವನ ಬಗ್ಗೆ ಪಿಕ್ಚರ್ ಎಲ್ಲ ಪೂರ್ತಿ ಗೊತ್ತಿದ್ದೆ. ಅಪ್ಪ ಅವ್ವ ಅವಂಗೆ ಮಾತ್ರ ನೀನು ಕೊಟ್ಟು ಮದುವೆ ಮಾಡಲ್ಲ ಅಂತ ಹೇಳಿನೇ ಇಲ್ಲಿ ಮದುವೆ ಮಾಡ್ಕೊಳಕ್ಕೆ ಕಾರಣ ಆಗಿದ್ದು. ನಿನ್ನ ನಶೀಬ ಒಳ್ಳೇದಿತ್ತು. ಏನೋ ಪುಣ್ಯ ಮಾಡಿ ಅಂತ ಹುಡುಗ ಸಿಗಾಕ ನಿನಗೆ. ಅಲ್ಲ, ನೀನು ಇನ್ನೊಬ್ಬನ ಪ್ರೀತಿ ಮಾಡಿ ಅಂತ ಗೊತ್ತಿದ್ದು ಪಾಪ ಆ ವಿಚಾರ ಗೊತ್ತಾದ್ಮೇಲೆ ಅವ್ನು ನಿನಗೊಂದು ಮಾತು ಏನೂ ಅಂದಿಲ್ಲ. ನೀನು ಮಾತಾಡಿದ್ದನ್ನೇ ದೊಡ್ಡ ವಿಚಾರ ಮಾಡ್ಕೊಂಡು ಇಲ್ಲಿಗೆ ಬಂದು ಕುಂತೀಯನ? ಈಗ ಗೊತ್ತಾತ್ ನಿನಗೆ ಅವರಿಬ್ರು ಮಾತಾಡಿದ್ರನ್ನ ದೊಡ್ಡ ವಿಚಾರ ಆಗಿಲ್ಲ. ನೀನು ಇವನ ಜೊತೆ ಓಡೋಬೇಕಾಗೈತಿ, ಅದಕ್ಕೆ ಇಲ್ಲಿಗೆ ಬಂದು ಕುಂತಿ. ಅಲ್ಲ, ನೀನು ಹಿಂಗೆ ಓಡೋದೆ ಅಂದ್ರೆ ನನ್ನ ಮರ್ಯಾದೆ, ನಿಮ್ಮ ಮಾವನ ಮರ್ಯಾದೆ ಏನಕತಿ, ನಿಮ್ಮ ಅಪ್ಪನ ಮರ್ಯಾದೆ ಏನಕತಿ, ನಿಮ್ಮ ಅವ್ವನ ಮರ್ಯಾದೆ ಏನಕತಿ? ವಿಚಾರ ಮಾಡಿ ನೀನು ಹೆಂಗೆ ಆಡ್ಕೊಂಡು ನಗ್ತಾರ ಗೊತ್ತಾ? ನಂಗೆ ಇಷ್ಟ ಇಲ್ಲಲ್ಲ, ಏನು ಮಾಡಲಿ?
ಇಷ್ಟ ಇಲ್ಲ ಅಂದ್ರೆ ನಾ ಸುಮ್ಮನೆ ಆಗಿದ್ದೆ, ಮದುವೆ ಆಗ್ಬಿಟ್ಟತ್ ಹೋಗ್ಲಿ ಬಿಡು ಅಂತೇಳಿ. ನಿನ್ನ ಮೈದ್ನ ನನ್ನ ಪ್ರೀತಿಯಿಂದ ನೋಡ್ಕೊಳ್ಳಲ್ಲ. ನನಗೆ ಗೊತ್ತು ನಿನಗೆ ಯಾಕೆ ಅವ ನಿನ್ನ ಮೇಲೆ ಪ್ರೀತಿ ಇಲ್ಲ ಅಂತ ಅನಿಸ್ತೈತಿ ಅಂತೇಳಿ. ಈಕೆದಾಳಲ್ಲಿ ಕ್ಯಾಡ್ನೇದಕ್ಕೆ ರೇಖಾ, ಈಕೆ ಮಾತು ಕೇಳಿ ನೀನು ಹಿಂಗೆ ಮಾಡಕತ್ತೀವದಲ್ಲ, ಆ ಕೇಳಿರ್ಬೇಕು ನಿನಗೆ. ಅಯ್ಯೋ ನಿನ್ನ ಪ್ರೀತಿ ಇಲ್ಲ, ನಿನ್ನ ಪ್ರೀತಿ ಇಲ್ಲ, ನಿನ್ನ ಪ್ರೀತಿ ಇಲ್ಲ, ಹಂಗೆ ಮಾಡ್ತಾನೆ ಹಿಂಗೆ ಮಾಡ್ತಾನೆ. ಆಕೆ ತಲೆಯಾಗಿ ತುಂಬ್ದಂಗೆ ನಿನ್ನ ತಲೆ ಒಳಗೆ ನಡೀತಾ ಐತಿ, ಹೌದಿಲ್ಲ? ನೀನು ಇತ್ತಾಗ ಬರ್ತಿದ್ದಂಗೆ ಒಂದನ ಅವ್ನಿಗೆ ಕಟ್ಬೇಕಂತ ರೆಡಿ ಆಗಿ ಹೇಳಕ್ಕೆ ಗೊತ್ತಾ? ಅವರಪ್ಪ ಹೊಲಸ್ ಕೆಲಸ ಮಾಡಬಾರ್ದು ಮಾಡಿ ಇಲ್ಲದ ಇಂಥವೆಲ್ಲ ಸಗಣಿ ತಿನ್ನ ಕೆಲಸ ಮಾಡಿ ಜೈಲಿಗೆ ಹೋಗ್ತಾನ ಅಂತವ್ನ ಮಗಳನ್ನ ಈಗ ಮತ್ತೆ ಈ ಮನೆಗೆ ತರ್ಬೇಕಂತ ಹಾಕಿದಾಳ. ಮಾಡ್ಕೊಡ್ರು ಮಾಡ್ಕೊಲ್ ಬಿಡ ಅಕ್ಕ, ಪ್ಲೀಸ್ ಅಕ್ಕ, ನಾನು ಇವನ್ನೇ ಮದುವೆ ಮಾಡ್ಕೋತೀನಿ ಅಕ್ಕ. ಅಕ್ಕ ಅವನ ಜೊತೆಗೆ ನಿನ್ನ ಮೈದ್ನ ಒಂದಿನಾನು ಸಂಸಾರ ಮಾಡಿಲ್ಲ ಗೊತ್ತಾ? ಹನಿಮೂನ್ಗೆ ಹೋಗೋಣ ಅಂತ ಹೇಳಿದ್ರೆ ಈಗೇನು ಅವಸರ, ಹೋಗಂತ ಹೋಗೋ ಅಂತಾನು. ಮತ್ತೇನು ಹೇಳ್ಬೇಕು ಇದಕ್ಕೆ? ಇದೆಲ್ಲ ನಿನ್ನ ಮುಂದೆ ಹೇಳಕ್ಕೆ ನಂಗೆ ನಾಚಿಕೆ ಕತಿ, ಆದರೂ ಹೇಳ್ತೀನಿ. ಯಾಕಂದ್ರೆ ನನಗೇನು ಆಸೆಗಳು ಇರಂಗಿಲ್ಲನು ಜೀವನದಾಗ. ಮನಸ್ನಾಗ ಒಬ್ಬಕಿನ ಇಟ್ಕೊಂಡು ಮುಂದೆ ಒಬ್ಬಕಿನ ಮಾತಾಡ್ಸ್ಕೊಂತ ಕುಂತ್ರ ಅಂತ ಗಂಡ ಯಾರಿಗೆ ಬೇಕು ಹೇಳ? ಅದಕ್ಕೆ ನಾನು ಇವರು ಇಬ್ಬರು ಒಬ್ರಿಗೊಬ್ರು ಪ್ರೀತಿ ಮಾಡ್ತೇವೆ. ರಮೇಶ ನನಗೋಸ್ಕರ ಎಷ್ಟು ಜೀವ ಬಿಡ್ತಾನೆ ಗೊತ್ತೇನು? ರಮೇಶ ನಿನ್ನೆ ಜೀವನ ಇಟ್ಟಾನ. ಸರಿ, ನಾ ಹೇಳಿದ ಒಂದು ಕೆಲಸ ಮಾಡಿದೆ ಅಂದ್ರೆ ನಾನು ನಿನ್ನ ಇವನ ಜೊತೆಗೆ ಹೋಗಕ್ಕೆ ಬಿಡ್ತೇನೆ. ನನಗೆ ಗೊತ್ತಾಗಬೇಕಲ್ಲ ಎಷ್ಟರ ಮಟ್ಟಿಗೆ ಅವ್ನು ನಿನ್ನ ಮೇಲೆ ಪ್ರೀತಿ ಅದಾನ ಅಂತೇಳಿ. ಏನು ಕೆಲಸ ಮಾಡಲಿ? ಅದಾ ಅಂತೂ ನಮ್ಮ ಮನ್ಯಾಗ ನಿಮ್ಮ ಮನ್ಯಾಗ ಒಪ್ಕೊಂಡ್ರು ನಮ್ಮಿಬ್ರು ಮದುವೆ ಅಂತರೂ ಮುಂದಿನ ವಾರಕ್ಕೆ ಬಿತ್ತು. ನಿಜವಾಗ್ಲೂ ಒಪ್ಕೊಂತಾರ ಇಲ್ಲ ಅಂತ ಮಾಡಿದ್ದೆ ನಾನು. ಆದರೂ ಮದ್ವೆ ಹಂತಕ್ಕೆ ಬಂದು ನಿಂತ್ವಲ್ಲ ನೋಡ್ರಿ, ನಾ ಹೇಳ್ತಾ ಇದ್ದೇನೆ. ಮತ್ತು ಇದೆಲ್ಲ ಸರಿ, ಆದರೆ ಮಕ್ಕಳು ಮರಿ ಅಂತೆಲ್ಲ ನಿಂದ್ರಂಗಿಲ್ಲ ನೀವು ಈಗ ಸದ್ಯಕ್ಕೆ. ಏನು ಸದ್ಯದ ಮಟ್ಟಿಗೆ ಇಬ್ಬರು ಫ್ರೆಂಡಾಗೇ ಇರೋದು. ನನಗೆ ತಲೆ ಒಳಗಿರೋದು ಓದಬೇಕು, ಜಾಬ್ ಮಾಡಬೇಕು. ಜಾಬ್ ಮಾಡೋದಂತಲ್ಲ, ಫಸ್ಟ್ ಎಕ್ಸಾಮ್ ಪಾಸ್ ಆಗಬೇಕು, ನೌಕರಿ ಬರಲಿ. ಏನು ನಾನು ಅಂದ್ಕೊಂಡಿರೋಂಥ ನಾನು ಜಾಬ್ ತೊಗೋಬೇಕು, ಆಮೇಲೆ ಮಕ್ಕಳು ಮರಿ ಯೋಚನೆ ಮಾಡೋದು. ಏನು ಆಯ್ತಾಯ್ತು, ನೋಡಂತಾಗ ಅದಕ್ಕೆಲ್ಲ ಏನು ತಲೆ ಕೆಡ್ಸ್ಕೊಬೇಡ. ಮಕ್ಕಳು ಮರಿ ಅಂತ ನಾನೇನು ಅನ್ನಲ್ಲ, ನೀನು ಓದು. ದಿನ ಡೈಲಿ ನಾನೇ ಬೇಕಾದ್ರೆ ಬಿಟ್ಟು ಬರ್ತೀನಿ, ಕರ್ಕೊಂಡು ಬರ್ತೀನಿ ಆತ. ಬಿಟ್ಟು ಬರೋದು ಕರ್ಕೊಂಡು ಬರೋದಿಲ್ಲ, ಏನು ಬೇಡ, ನಿಮ್ಮ ಕೆಲಸ ನೀವು ಮಾಡ್ಕೊಡ್ರಿ, ನಾನು ಹೋಗಿ ನಾನು ಬರ್ತೀನಿ. ಏನು ಆದರೂ ನಂಗೆ ಖುಷಿ ಆತಪ್ಪ. ಮಾವಾರು ಭಾರಿ ಒಳ್ಳೆಯವ್ರಿ, ಎಷ್ಟೊಂದು ಪ್ರೀತಿಯಿಂದ ಮಾತಾಡ್ತಾರೆ. ಅವತ್ತಂತೂ ಅರ್ಬಿ ಅಂಗಡಿ ಒಳಗೆ ಎಂತೆಂಥ ಚಲೋ ಚಲೋ ಸೀರೆ ಗೀರಿ ಎಲ್ಲ ಅವರೇ ತೊಗೊಂಡ್ರು ನೋಡಿ. ನಿಜವಾಗ್ಲೂ ಅತ್ತೇರು ಸ್ವಲ್ಪ ರೊಕ್ಕ ಹಿಡಿದು ಮಾಡ್ತಾರೆ, ಆದರೆ ಇರ್ಬೇಕು ಮನ್ಯಾಗ ಒಬ್ರು ಹಾಗೆಲ್ಲ ಎಲ್ಲರೂ ಕೈ ಬಿಚ್ಚಿ ಕೊಡೋರು ಆದರೂ ನಡೆಯಲ್ಲ. ಒಬ್ರು ಹಿಡಿದು ಮಾಡಬೇಕು, ಒಬ್ರು ಕೊಡಬೇಕು. ಚಲೋ ನಮ್ಮವ್ಗ ಈಡ ವರದಕ್ಷಿಣೆ ತೊಗೊಂಡು ಚಲೋ ಕಡೆ ಮದುವೆ ಮಾಡ್ಬೇಕು, ನನ್ನ ಮಗ ಚಲೋದು ಸರಿ ಮಂತ್ರ ಮನೆ ಕನ್ನೆ ತರ್ಬೇಕಂತ ಭಾಳ ಇತ್ತು. ನಾನು ನಿನ್ನ ಮಾಡ್ಕೊಳಕತ್ನಲ್ಲ, ಮನಸ್ಸು ಫಸ್ಟಿಗೆ ಇದ್ದಿದ್ದಿಲ್ಲ, ಈಗ ಸುಮ್ಮನಾಗ್ಯಾಳ. ಈಗ ಎಲ್ಲರಿಗೂ ಇರ್ತೈತೆ ಮತ್ತೆ ಅವ್ರವ್ರ ಮಕ್ಕಳಿಗೆ ಚಲೋ ವರ ತರಬೇಕು, ಚಲೋ ಕನ್ನೆ ತರಬೇಕು, ದೊಡ್ಡ ಮನೆಯಿಂದನೇ ಬರಬೇಕು ಅಂತೇಳಿ. ಬಡವರೇ ಆಸೆ ಪಡುವ ಹೊತ್ನಾಗ ಇನ್ನು ನಿಮ್ಮಪ್ಪ ನಿಮ್ಮವ್ವ ಶ್ರೀಮಂತರಪ್ಪ. ನಮ್ಮಪ್ಪ ನಮ್ಮವನು ಆಸೆ ಪಟ್ಟಾರು, ಹಂಗೆ ಮತ್ತಂಗೆ ನಿಮ್ಮಪ್ಪ ನಿಮ್ಮೋದಾಗ ನಿಮ್ಮವರು ಆಸೆ ಪಡೋದೇನು ತಪ್ಪಲ್ಲ. ಆದ್ರೆ ನಂಗೆ ನೀ ಇಷ್ಟ ಆದಿಲ್ಲ. ಅದು ನನ್ನ ಪುಣ್ಯ. ಪುಣ್ಯ ಅಷ್ಟೇ ಯಾಕೆ, ನನ್ನ ಪುಣ್ಯನೂ ಹೌದು. ಕನ್ಯಕ್ಕೆ ಎಷ್ಟು ಬರ ಆಯ್ತು ಗೊತ್ತೇನ? ಅಂಥದ್ರಾಗ ಇಷ್ಟು ಚಲೋ ಕನ್ಯೆ ಸಿಕ್ಕಲ್ಲ. ನಿಜವಾಗ್ಲೂ ನೋಡೋಕೆ ಎಷ್ಟು ಚಂದದಿ ಗೊತ್ತೇನ? ಒಂದು ಮಾತು ಕೇಳ, ನೋಡಕ್ಕೆ ಚಂದದನೆ ಅಂತ ಒಪ್ಕೊಂಡ್ರೆ ಏನು ನನ್ನ ಗುಣ ನಡತೆ ನೋಡಿ ಇಷ್ಟ ಆತ? ಒಂದು ಮಾತು ಹೇಳ, ನನಗೆ ಪಿಕ್ಚರ್ ಡೈಲಾಗ್ ಹೊಡ್ಯಾಕೆ ಬರೋದಿಲ್ಲ. ಗುಣ ನೋಡಿ ಇಷ್ಟಪಟ್ಟು, ಹಂಗೆ ಇಷ್ಟಪಟ್ಟು, ಹಿಂಗೆ ಇಷ್ಟಪಟ್ಟೆ ಎಂಥದೂ ಇಲ್ಲ. ಏನು ಫಸ್ಟ್ ಯಾರೇ ಆಗಲಿ, ಹುಡುಗಿ ಹುಡುಗನ ನಾವು ನೋಡಿದಾಗೂ ಅಷ್ಟೇ, ಹುಡುಗ ಹುಡುಗಿನ ನೋಡಿದಾಗೂ ಅಷ್ಟೇ, ಚಂದದಾಳಪ್ಪ, ಸಖತ್ತಾಗದಾಳ, ಈಕಿನ ಮದುವೆ ಮಾಡ್ಕೋಬೇಕು ಅಂತಾನೆ ಅನ್ಸೋದು. ಆಮೇಲೆ ಅವ್ರ ಜೊತೆ ಮಾತಾಡ್ತಾ ಮಾತಾಡ್ತಾ ಒಂದು 4-5 ಸಲ ಭೇಟಿ ಆದರೆ ಅವಾಗ ಅವ್ರ ಗುಣ ನಡತಿ ಇಷ್ಟ ಆಗ್ತಾ ಹೋಗತಿ. ಏನು ಫಸ್ಟ್ ಇಷ್ಟ ಆಗೋದೇ ಬ್ಯೂಟಿ. ಉಪ್ಪನಾಗ ಮಾತಾಡ್ತೀರಿ ಬಿಡ, ಮುಚ್ಚು ಮರಿ ಮಾಡಲಿಲ್ಲ. ಸರಿ ಬರ್ತೀನಿ, ಹೊತ್ತಾತು, ಸಂಜೆ ಆತ. 4:00ಗೆ ನಾ ಹೋಗ್ಬೇಕಿತ್ತು ಮನೆಗೆ, 5 ಗಂಟೆ ಆತ. ನಾ ಹೇಳಿದ್ದೆ ಬಿಡ ನಿಮ್ಮನ್ನು ಭೇಟಿಯಾಗಿ ಬರ್ತೀನಿ ಅಂತ. ಆದರೂ ಇರಲಿ, ನಮ್ಮ ಅಜ್ಜಿ ಒದರಾಡ್ತಾಳೆ. ನಮ್ಮಿಬ್ರು ಲವ್ ಸ್ಟೋರಿಗೆ ನಿಮ್ಮ ಅಜ್ಜಿನೇ ಮೇನ್ ಪಿಲ್ಲರ್ ಗೊತ್ತೇನೋ. ಅವರೇ ಮನ್ಯಾಗ ಮದುವೆ ಮಾಡು, ಒಳ್ಳೆ ಸಂಬಂಧ, ಮದುವೆ ಮಾಡು ಅಂತ ಹೇಳಿದ್ದು. ಅದೇನೋ ನಿಜ. ನಮ್ಮ ಅಜ್ಜಿಗೆ ನೀವು ಎಷ್ಟು ಇಷ್ಟ ಆಗಿರ್ ಗೊತ್ತೇನ? ಇನ್ನೊಂದು ನಾನು ಯಾಕೆ ಒಪ್ಕೊಂಡೆ ಗೊತ್ತೇನ ನಿಮ್ಮನ್ನ? ಯಾಕೆ? ನಾನು ಭಾಳ ಚಂದದೀನಿ ಅಂತೇಳಿ, ಹೌದಿಲ್ಲ? ನೀವು ಚಂದದಿರ್ರಿ, ಆದರೆ ನನಗೊಂದು ಬೇರೆ ಕಾರಣನೇ ಇತ್ತು. ನನಗೆ ನಮ್ಮಪ್ಪ ನಮ್ಮವ್ವ ಇದ್ದೂರಾಗ ಇದ್ರ ಬದ್ರ ಕಾಣುವಂಗ ಇಲ್ಲೇ ಮಾಡ್ಕೊಂಡ್ರೆ ಇನ್ನೂ ಒಳ್ಳೇದಲ್ಲ, ಯಾವಾಗ ಬೇಕಾದ್ರೂ ತವ್ರ ಮನೆಗೆ ಹೋಗಿ ಬರ್ಬೋದಲ್ಲ ಅಂತ. ನೋಡಿ ಹೆಂಗೆ ಲೆಕ್ಕ ಹಾಕ್ತೀರಿ ಹೆಣ್ಮಕ್ಳು ನೀವು. ಅದರಿಂದ ನಿಮಗೂ ಒಳ್ಳೇದಲ್ಲನ. ನಾಳೆ ನಾನು ಬಸ್ರಿ ಹಡಿಯಕ್ಕೆ ಹೋದೆ ಅಂತ ತಿಳ್ಕೊರಿ. 6 ತಿಂಗಳು ನಿಮಗೆ ನಾನು ಬಿಟ್ಟು ಇರೋದು ಕಷ್ಟ ಆದ್ರೆ ನಾನು ಅಲ್ಲೇ ಇರ್ತೀನಿ. ದಿನಾ ಬರ್ಬೋದಾ, ದಿನಾ ನೋಡ್ಬೋದಾ, ಹೌದಿಲ್ಲ? ಆದರೂ ಬೇರೆ ಊರಾಗ ಅತ್ತಿ ಮನೆ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತಲ್ಲ. ಮಸ್ತ್ ಬೇರೆ ಊರಿಗೆ ಹೋಗಿ ಬರೋದು ಎಷ್ಟು ಚಂದ ಅನಿಸ್ತಿತ್ತು. ಈಗೂ ಏನು ಕಾಲು ಮಿಂಚಿಲ್ಲ, ಬ್ಯಾರೆ ಊರನ್ನ ಹತ್ತಿನೇ ಹುಡುಕ್ರಿ. ಬೇಡ ಮತ್ತೆ ಯಾಕೆ, ಒಡವಿ ವಸ್ತ್ರ ಎಲ್ಲ ಕೊಡ್ಸಾಗೈತಿ, ಈಗ ಬೇರೆ ಹತ್ತಿ ಹುಡುಕಿದ್ರೆ ನೀವೇನು ವಾಪಸ್ ಕೊಡ್ತೀರನ ಅವನ್ನೆಲ್ಲ? ಅಯ್ಯೋ ದೇವ್ರೆ, ಅವ್ನು ಇಟ್ಕೊಂಡು ನಾ ಏನು ಮಾಡಲಿ, ವಾಪಸ್ ಕೊಡ್ತೀನಿ ತಗೋರಿ. ನಾನು ಹೊಲ್ಸಿರೋ ಡಿಸೈನ್ ಬ್ಲೌಸೇ ಆಕಿಗೆ ಬರ್ತಾವೆ. ಈಗೂ ಏನಾಯ್ತು ಕೊಡ್ಬೇಕನ? ಬೇಡ ಹಾಗೆ ತಮಾಷೆ ಮಾಡಿದೆ. ಕೃಷ್ಣಂ ಪ್ರಣಯ ಸಖಿ ಪಿಕ್ಚರ್ ಐತಿಲ್ಲ, ಹೋಗ್ಬರನ್ನ ಇಬ್ರು? ಮನ್ಯಾಗ ಹೇಳಿಲ್ಲ ನಾನು. ಈಗ ನಾನು ಫೋನ್ ಮಾಡಿ ಹೇಳ ಪಿಕ್ಚರ್ಗೆ ಹೋಗಿ ಬರ್ತೇವೆ ಅಂತೇಳಿ.
ಬೇಡ ಬೇಡ 8 ಗಂಟೆ ಆಕತ್ತೀರ ಅಷ್ಟೊತ್ತನ ಬೇಡ, ನನ್ನ ಸೆಮಿನಾರ್ ಬೇರೆ ಬರೆಯೋದೈತಿ. ಸುಮ್ಮನೆ ಯಾಕದ ಬೇಡ, ಇವತ್ತು ಹೋಗೋಣ. ಸಂಡೇ ಬರಂತ ತಗೋರಿ ಇಬ್ರು. ನಾನು ಸುಮ್ಮನೆ ನನಗೆ ಕಾಲೇಜ್ ಸೂಟಿ ಮಾಡೋಕೆ ಇಷ್ಟ ಇಲ್ಲ. ನಂಗೆ ಮತ್ತೆ ಅವಾಗ ಆಮೇಲೆ ಕ್ಲಾಸ್ ವರ್ಕ್ ಏನಾಕೈತೆ ಅಂದ್ರೆ ಅವತ್ತು ಬಿಟ್ಟೆ ಅಂತ ತಿಳ್ಕೊರಿ. ಅವತ್ತಿನ ಪಾಠ ಮಾಡಿದ್ದೆ ನಂಗೆ ಗೊತ್ತಾಗಂಗಿಲ್ಲ. ಮತ್ತೆ ಬೇರೆ ಕಡೆ ಕೇಳ್ಕೊಂಡು ನಿಂದಿರ್ಬೇಕು. ಅವತ್ತಿನ ನೋಟ್ಸ್ ಏನು ಬರ್ಸ್ಯಾರ ಅನ್ನೋದನ್ನು ಬೇರೆ ಕಡೆ ಕೇಳಿಸ್ಕೋಬೇಕಾಕತಿ. ಇದು ಯಾಕೆ ಸರಿ ಹೋಗಲ್ಲ. ಆಮೇಲೆ ನನ್ನ ಗುರಿನೇ ಬೇರೆ, ನಾನು ಚೆನ್ನಾಗಿ ಓದಬೇಕು, ನನಗದು ಇದಾಗಬೇಕು. ನಾನು ಬಿಡಕ್ಕೆ ಒಳ್ಳೆ ಕಾಲೇಜ್ನ. ಸಂಡೇ ಹೋಗಂತ ತಗೋರಿ ಇಬ್ರು ಆರಾಮಾಗಿ ಹೋಗ್ಬರೋಣ. ನಿಮ್ಮದು ಸಂಡೇ ಆಫೀಸ್ ಸೂಟಿ ಇರ್ತೈತೆ, ನಂದು ಸೂಟಿ ಇರ್ತೈತೆ, ಹೌದಿಲ್ಲ? ಇಬ್ರು ಆರಾಮ್ ಬೆಳಗ್ಗೆನೇ ಬೇಗ 9 ಗಂಟೆ ಶೋಕ್ ಹೋಗೋಣಂತೆ. ಬೈಕ್ ತೊಗೊಂಬರ್ರಿ. ಏನು ಬೈಕ್ನಾಗ ಹೋಗೋಣಂತೆ. ಸರಿ ಆಯ್ತು, ಸಂಡೇನ ಹೋಗುಂತು. ಸಂಡೇ ಹೇಳ್ಬರ್ಬೇಕಾ ನೀನು? ಮತ್ತೆ ಮನೆ ಬಿಡಲಿಲ್ಲ ಹಂಗೆ ಹಿಂಗೆ ಅನ್ನಂಗಿಲ್ಲ. ಪಿಕ್ಚರ್ ಸಖತ್ತಾಗೈತೆ ಅಂತ ಹೋಗ್ಬರು. ನನಗೂ ಬೇಜಾರಾಗ್ಬಿಟ್ಟೈತಿ. ದಿನಾ ಕಂಪ್ಯೂಟರ್ ಮುಂದೆ ಕುಂತು 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 ಕೆಲಸ ಮಾಡಿ ಮಾಡಿ ಯಪ್ಪ ಮೈಂಡು ಫ್ರೆಶ್ ಆಗ್ಬೇಕು ಅನಿಸ್ತೈತಿ ನಿಜವಾಗ್ಲೂ. ಮದುವೆಯಾಗಿಂದ ನೋಡ್ಬೇಕಾರೆ ಆರಾಮಾಗಿ ನಿಂದೆಲ್ಲ ವರ್ಕ್ ಮುಗಿಲಿ, ಓದೋದು ಮುಗಿಲಿ, ಒಳ್ಳೊಳ್ಳೊಳ್ಳೆ ಟ್ರಿಪ್ ಹೋಗೋಣಂತೆ. ಸ್ವಲ್ಪ ದಿನ ಬೇಕಾರೆ ಅದಲೆಲ್ಲ ಕೊಡ್ತಿದ್ರು ವರ್ಕ್ ಫ್ರಮ್ ಹೋಮ್ನ, ಈಗ ಕೊಡಲ್ಲ. ನೋಡೋಣ, ಪರ್ಮಿಷನ್ ತೊಗೋಬೇಕು. ವರ್ಕ್ ಫ್ರಮ್ ಹೋಮಾ? ಯಾಕ್ರಿ? ಆರಾಮಾಗಿ ಡ್ಯೂಟಿಗೆ ಹೋಗಿ ಬಂದ್ರೆ ಆಗಂಗಿಲ್ಲನ? ಮದುವೆ ಆದ್ಮೇಲೆ 1 ತಿಂಗಳರ ವರ್ಕ್ ಫ್ರಮ್ ಹೋಮ್ ಮಾಡೋದು ಬೇಡನ? ಕೆಲಸ ಇರ್ತೈತಿ, ಆಫೀಸ್ಗೆ ಹೋಗಿ ಕುಂತ್ರೆ. ಥೋ, ನಿಮ್ದಂತರೂ ಬರೀ ಇದೆ. ಸರಿ ಹೇಳ್ರಿ, ಹೊತ್ತಾಗೈತಿ, ಲೇಟ್ ಆಯ್ತು, ಹೋಗೋಣ. ಓಕೆ, ಸಂಡೇ ಪಿಕ್ಚರ್ಗೆ ಹೋಗೋಣ, ಶಾಪಿಂಗ್ ಹೋಗೋಣ ಬೇಡ? ಮೊನ್ನೆ ಅಷ್ಟು ತೊಗೊಂಡೈತಪ್ಪ. ಮತ್ತೆ ಯಾಕೆ ಸುಳ್ಳ ರೊಕ್ಕ ಹಾಳು ಮಾಡಿದ್ರಿ? ರೊಕ್ಕ ಐತೆ ಅಂತೇಳಿ. ಆಮೇಲೆ ನನ್ನ ಹತ್ರ 1 ರೂಪಾಯಿ ಇಲ್ಲ, ನೀವೇ ಕೊಡಿಸ್ಬೇಕು. ಮತ್ತು ಸುಮ್ಮನೆ ನಿಮ್ಮ ರೊಕ್ಕ ಖರ್ಚಾಗತ್ತಲ್ಲ, ಅಲ್ಲ ಅತ್ತಿಯರು ಬೈತಾರೆ, ಅದಕ್ಕೆ ಬೇಡ. ಹಂಗಲ್ಲ, ಅವತ್ತು ತೊಗೊಂಡಿದ್ದೆಲ್ಲ ಸೀರೆ, ಅದಕ್ಕೆ ಮದುವೆ ಆದಮೇಲೆ ಒಂದು ಸ್ವಲ್ಪ ಡ್ರೆಸ್ ಬೇರೆ ಏನಾರ ಕಲೆಕ್ಷನ್ ಇರ್ತಾವಲ್ಲ, ಅದಕ್ಕೆ ಹೇಳಿದೆ. ಏನು ಬೇಡ, ಸಾಕು. ನನ್ನ ಹತ್ರ ಈಗ ಆಲ್ರೆಡಿ ಚೂಡಿದಾರ್ ಅದಾವ. ಆಮೇಲೆ ಮದುವೆಗೆ ಹೇಳಿ ನನ್ನ ಮಗನ ಕಡೆ ಇನ್ನೊಂದಿಷ್ಟು ಕೊಡಿಸ್ಕೊತೀನಿ, ಸಾಕು. ಹುಯಿ ಅಂತ ಬೇಡ, ಬಟ್ಟೆಗೆ ಹಾಕಿದ ಕೈ ಬರ್ಗೈ ಅಂತ ನಮ್ಮ ಯಾವಾಗೂ ಹೇಳ್ತಿರ್ತಾಳೆ, ಗೊತ್ತೇನು? ಸರಿ. ನಡಿ ಹೋಗೋಣ. ಪಿಕ್ಚರ್ ಮರಿಬೇಡ.